ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿ ನಂತರ ಇಡೀ ರಾಷ್ಟ್ರದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಮಂಗಳೂರಿನಲ್ಲಿ ಡಾಕ್ಟರ್ ಅತೀಫಾ ವಿವಾದಾತ್ಮಕ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈದ್ಯೆಯ ಪೋಸ್ಟ್ ವೈರಲ್ ಆಗಿತ್ತು. ವೈದ್ಯ ಮಾಡಿದಂತಹ ವಿವಾದಾತ್ಮಕ ಪೋಸ್ಟ್ ಸಾಕಷ್ಟು ವೈರಲ್ ಆಗಿತ್ತು. ಅದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಡಾಕ್ಟರ್ ಅತೀಫಾ ಅವರನ್ನ ಠಾಣೆಗೆ ಕರೆಸಿ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದೆ. ಅಗತ್ಯ ಇದ್ದರೆ ಮತ್ತೆ ಅವರನ್ನು ಕರೆದು ವಿಚಾರಣೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಆಸ್ಪತ್ರೆಯ ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸ್ ಪೋಸ್ಟ್ನಲ್ಲಿ ಇವರು ಹಿಂದೂ ಧರ್ಮ, ದೇಶ ವಿರೋಧ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ರು ವೈದ್ಯೆ. ಇನ್ನು ಡಾಕ್ಟರ್ ಅತೀಫಾ ಅವರನ್ನು ಹೈಲ್ಯಾಂಡ್ ಆಸ್ಪತ್ರೆ ಈಗಾಗಲೇ ವಜಾ ಕೂಡ ಮಾಡಿದೆ. ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದರೆ ನೋಡಿ, ಯಾವಾಗ ಪಹಲ್ಗಾಮ್ನಲ್ಲಿ ಭಯೋತ್ಪಾದನಾ ದಾಳಿ ಆಗುತ್ತೆ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಜನರಲ್ಲಿ ತೀವ್ರವಾಗಿ ಆಕ್ರೋಶ ಇತ್ತು, ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಮಂಗಳೂರಿನಲ್ಲಿ ಡಾಕ್ಟರ್ ಅತೀಫಾ ಅನ್ನೋರು ಒಂದು ವಿವಾದಾತ್ಮಕ ಪೋಸ್ಟ್ ಬರೀತಾರೆ ಎಕ್ಸ್ನಲ್ಲಿ. ವೈದ್ಯ ಆಗಿರುವಂತಹ ಅತೀಫಾ ಅವರು ಧರ್ಮ, ದೇಶ ವಿರೋಧಿ ಪೋಸ್ಟ್ ಬರೀತಾರೆ. ಎಕ್ಸ್ನಲ್ಲಿ ಹೈಲ್ಯಾಂಡ್ ಆಸ್ಪತ್ರೆಯ ಡಾಕ್ಟರ್ ಅತೀಫಾ ಅವರು ಪೋಸ್ಟ್ ಮಾಡಿ, ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ, ಕೆಲವು ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಹೌದು, ನಾನು ಕೂಡ ಭಾರತೀಯಳು, ಆದರೆ ನಾನು ಭಾರತವನ್ನು ದ್ವೇಷ ಮಾಡ್ತೀನಿ ಅಂತ ಅತೀಫಾ ಅವರು ವಿವಾದಾತ್ಮಕವಾಗಿ ತುಂಬ ಕೆಳಮಟ್ಟದಲ್ಲಿ ಒಂದು ಪೋಸ್ಟ್ ಬರೀತಾರೆ. ಈ ಪೋಸ್ಟ್ ವಿರುದ್ಧ ತೀವ್ರವಾಗಿ ಆಕ್ರೋಶ ಭುಗಿಲೇಳುತ್ತೆ. ಅತೀಫಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೂಡ ಕೇಳಿಬರುತ್ತೆ. ವಿರೋಧದ ಬೆನ್ನಲ್ಲೇ ಹೈಲ್ಯಾಂಡ್ ಆಸ್ಪತ್ರೆ ಆಡಳಿತ ಮಂಡಳಿ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಆಸ್ಪತ್ರೆಯಿಂದ ಅತೀಫಾರನ್ನು ಈಗಾಗಲೇ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಅತೀಫಾ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಅದರ ಅನ್ವಯ ಈಗ ಕಮಿಷನರ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂತು ಈ ರೀತಿಯಾದಂತಹ ಒಂದು ಪೋಸ್ಟು, ಇದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಎಫ್ಐಆರ್ ದಾಖಲಾಗಿದೆ. ಅದೇ ರೀತಿಯಾಗಿ ಅತೀಫಾ ಅವರನ್ನು ಕರೆಸಿ ನಾವು ವಿಚಾರಣೆ ಮಾಡಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಸಂಡೇ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಸ್ಪ್ರೆಡ್ ಆಯಿತು ದಟ್ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಳು NT ಇಂಡಿಯಾ ಪೋಸ್ಟ್ ಹಾಕಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಸುಮೋಟೋ ಕಾಗ್ನಿಷನ್ ತಗೊಂಡು ಹಾಸ್ಪಿಟಲ್ದು ಗಮನಕ್ಕೆ ತಂದಿದ್ದೀವಿ. ಹಾಸ್ಪಿಟಲ್ ಕಂಪ್ಲೇಂಟ್ ಆಧಾರ ಮೇಲೆ ನಾವು 353 BNS ಪ್ರಕಾರ ಕೇಸ್ ದಾಖಲು ಮಾಡಿ ತನಿಖೆ ಮುಂದುವರಿಸಿದ್ದೀವಿ. ಲೇಡಿ ಯಾರ ಮೇಲೆ ಆರೋಪ ಇದೆ ಅವರಿಗೆ ಸ್ಟೇಷನ್ಗೆ ಕರೆದು ವಿಚಾರಣೆ ಪ್ರಾರಂಭ ಮಾಡಿದ್ದೀವಿ. ಯಾವ ಮೊಬೈಲ್ ಅವಳು ಬಳಕೆ ಮಾಡಿದ್ದಾರೆ ಅದ್ರ ದೂಡು ಕೂಡ ನಾವು ಈಗ ಸೀಸ್ ಮಾಡಿ ಫೊರೆನ್ಸಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಂಡೇ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಸ್ಪ್ರೆಡ್ ಆಯಿತು ದಟ್ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಳು NT ಇಂಡಿಯಾ ಪೋಸ್ಟ್ ಹಾಕಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಸುಮೋಟೋ ಕಾಗ್ನಿಷನ್ ತಗೊಂಡು ಹಾಸ್ಪಿಟಲ್ದು ಗಮನಕ್ಕೆ ತಂದಿದ್ದೀವಿ. ಹಾಸ್ಪಿಟಲ್ ಕಂಪ್ಲೇಂಟ್ ಆಧಾರ ಮೇಲೆ